ಪಾರ್ಥ, ಎಲ್ಲಿ ನಿನ್ನನ್ನು ನೋಡದೆ ಸುಯೋಧನನ ಸತಿಯಾಗುತ್ತೇನೆಂದು ಭಯ ಆವರಿಸಿಕೊಂಡಿತ್ತು. ಸುಭದ್ರೆ, ಕೃಷ್ಣ ನಮ್ಮ ಜೊತೆ ಇರುವವರೆಗೂ ಭಯವೇಕೆ? ಅವನು ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂಬುವ ನಂಬಿಕೆ ನನಗಿದೆ. ನಿಮ್ಮಷ್ಟು ಧೈರ್ಯ ನನಗಿಲ್ಲ ಪಾರ್ಥ. ಅಣ್ಣ ಬಲರಾಮರಿಗೆ ಎದುರಾಡುವ ಸಾಹಸವನ್ನು ಕೃಷ್ಣ ಪರಮಾತ್ಮ ಎಂದಿಗೂ ಮಾಡಲಾರ. ನೀವೇ ಹೇಗಾದರೂ ಮಾಡಿ ಅಣ್ಣನನ್ನು ಒಪ್ಪಿಸಿ. ನೀವಿಲ್ಲದೆ ನಾನು ಬದುಕಲಾರೆ. ಭಯಪಡಬೇಡ ಸುಭದ್ರೆ. ಪ್ರಾಣ ಕೊಟ್ಟಾದರೂ ನಿನ್ನನ್ನು ಪಾಣಿಗ್ರಹಣ ಮಾಡಿಕೊಳ್ಳುತ್ತೇನೆ. ಎಂತಹ ಸಂದರ್ಭ ಬಂದರೂ ನಿನ್ನನ್ನು ಆ ನನ್ನ ಜನ್ಮವೈರಿ ಸುಯೋಧನನ ಸತಿಯಾಗಲು ಬಿಡುವುದಿಲ್ಲ. ಅಕ್ಕರೆಯ ತಂಗಿಯನ್ನು, ಅತ್ಯಾಪ್ತ ಗೆಳೆಯನನ್ನು ಶ್ರೀಕೃಷ್ಣ ಪರಮಾತ್ಮ ಒಂದು ಮಾಡದೆ ಬಿಡುವುದಿಲ್ಲ. ಅವನನ್ನು ನಂಬೋಣ. ಅವನು ಹೇಗಾದರೂ ಮಾಡಿ ಬಲರಾಮರನ್ನು ಒಪ್ಪಿಸುತ್ತಾನೆ. ಒಪ್ಪದಿದ್ದರೆ? ಮಾತಿಗೆ ಒಪ್ಪಿದರೆ ಮಾತು, ತಪ್ಪಿದರೆ ಯುದ್ಧ. ನೀನು ನನ್ನವಳಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ನಿನಗೆ ವಚನ ಕೊಡುತ್ತೇನೆ. ಶ್ರೀಕೃಷ್ಣ ಪ್ರಯತ್ನಿಸುತ್ತಿದ್ದಾನೆ. ಅವನನ್ನ ನಂಬೋಣ. ನಂಬಿದವರನ್ನ ಎಂದಿಗೂ ಆ ಶ್ರೀಕೃಷ್ಣ ಪರಮಾತ್ಮ ಕೈಬಿಡುವುದಿಲ್ಲ. ಪೂಜ್ಯರೇ, ನಿಮ್ಮ ದಿವ್ಯ ದೃಷ್ಟಿಯಿಂದ ನಾನು ನನ್ನ ಪ್ರಿಯತಮನನ್ನು ಕಂಡು ಮಾತಾಡಿದ ಹಾಗೆ ಭಾಸವಾಯಿತು. ಓಹೋ, ಕಂಡೆಯಾ? ಹೌದು. ಕಾಣಲೇಬೇಕು. ಯಾರನ್ನು ನಾವು ತುಂಬಾ ಪ್ರೀತಿಸುತ್ತೇವೋ, ಯಾರನ್ನ ನಾವು ಹಗಲಿರುಳೂ ಧ್ಯಾನಿಸುತ್ತೇವೋ, ಯಾರನ್ನ ನಾವು ಜೀವಕ್ಕೆ ಜೀವ ಎಂದು ಭಾವಿಸುತ್ತೇವೋ, ಅವರು ಭೌತಿಕವಾಗಿ ಎಲ್ಲೇ ಇದ್ದರೂ ಮಾನಸಿಕವಾಗಿ ನಮ್ಮಲ್ಲೇ ಸೇರಿ ಹೋಗಿರುತ್ತಾರೆ. ನಾವು ಮನಸ್ಸಿಟ್ಟು ನೋಡಿದರೆ ಅವರು ನಮ್ಮ ಚಿತ್ತ ಭಿತ್ತಿಯಲ್ಲಿ ಮೂಡುತ್ತಾರೆ, ಮಾತನಾಡುತ್ತಾರೆ. ಅದು ಮಾನಸಿಕ ಶಕ್ತಿ ಎಂದರೆ. ಪೂಜ್ಯರೇ, ನಿಮ್ಮಿಂದ ಆತನನ್ನು ನೋಡುವಂತಾಯಿತು. ಆದರೆ ನಾನು ಅವರು ಸೇರುವ ಬಗೆ ಹೇಗೆ? ದಯಮಾಡಿ ದಾರಿ ತೋರಿ ಪುಣ್ಯ ಕಟ್ಟಿಕೊಳ್ಳಿ. ನೀನು ಅವನನ್ನು ಸೇರಲೇಬೇಕೇನು? ಹೌದು, ಅವನು ನನ್ನ ಪ್ರಾಣ. ಅವನಿಲ್ಲದೆ ನಾನು ಬದುಕಲಾರೆ. ಹಾಗಾದರೆ ಒಮ್ಮೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಏನು? ನಿಮ್ಮ ಕಣ್ಣಲ್ಲೇ? ಹಾ, ಹೌದೌದು. ಕ್ಷಮಿಸಿ ಪೂಜ್ಯರೇ, ತಾವು ಸನ್ಯಾಸಿಗಳು, ಸಂತರು. ಒಂದು ಹೆಣ್ಣಾಗಿ ನಾನು ಹಾಗೆ ನೋಡಬಾರದು. ಅದು ಮಹಾಪಾಪ. ಸಾಧು ಸಂತರನ್ನ ನೋಡೋದು ಮಹಾಪಾಪ ನಿಜ. ಆದರೆ ನಿನ್ನ ಪ್ರಾಣಸಖನನ್ನು ನೋಡಿದರೆ ಪರಮ ಪುಣ್ಯ. ಅರ್ಥವಾಗಲಿಲ್ಲ. ಒಮ್ಮೆ ತಲೆ ಎತ್ತಿ ನನ್ನ ಕಣ್ಣುಗಳಲ್ಲಿ ನೋಡಿದರೆ ನಿನಗೆ ಅರ್ಥವಾಗುತ್ತದೆ ರಾಜಕುಮಾರಿ. ಅರ್ಜುನ, ನೋಡಿದೆಯಾ? ಇದಕ್ಕೆ ಹೇಳುವುದು ಕಣ್ಣುಗಳು ವ್ಯಕ್ತಿಯ ಅಂತರಂಗವನ್ನು ಶೋಧಿಸುವ ಯಂತ್ರಗಳಿದ್ದಂತೆ. ಕಳ್ಳ, ಇಷ್ಟು ದಿನ ನಿನ್ನ ಸೇವೆ ಮಾಡಿಯೂ ನೀನು ಯಾರೆಂದು ಗುರುತೇ ಸಿಗಲಿಲ್ಲವಲ್ಲ. ನೀನು ಮುಖ ನೋಡಿದರಲ್ಲವೇ ಗುರುತು ಸಿಗುವುದು? ತಗ್ಗಿದ ತಲೆಯನ್ನು ಮೇಲೆತ್ತದೆ ಭಯಭಕ್ತಿಯಿಂದ ಸೇವೆ ಮಾಡುತ್ತಿದ್ದರೆ
ಗುರುತಾದರೂ ಹೇಗೆ ಸಿಗಬೇಕು? ನೀವು ಸಂತರು, ಮಹಾನ್ ಸಾಧಕರು, ಮೇಲಾಗಿ ಯುವಕರು, ಎಚ್ಚರಿಕೆಯಿಂದಿರು ಎಂದು ಅಣ್ಣ ಬಲರಾಮರ ಆಜ್ಞೆಯಾಗಿತ್ತು. ಅದೂ ಅಲ್ಲದೆ ನನ್ನ ಮನಸ್ಸಿನ ತುಂಬ ಪಾಂಡುಪುತ್ರನೇ ಆವರಿಸಿರುವಾಗ ಪರಪುರುಷನನ್ನು ಹೇಗೆ ನೋಡಲಿ? ನನ್ನ ಮಾತು ಬಿಡಿ, ನೀವೇಕೆ ಗೊತ್ತಿದ್ದು ಹೀಗೆ ಸತಾಯಿಸಿದಿರಿ? ಬಂದ ತಕ್ಷಣವೇ ನಾನೇ ಅರ್ಜುನ ಎಂದು ಹೇಳಬಹುದಿತ್ತಲ್ಲ. ಹೇಳಬಹುದಿತ್ತು. ಗೋಡೆಗಳಿಗೂ ಕಿವಿ ಇರುತ್ತದೆ ಎಂದು ಹಿರಿಯರು ಹೇಳಲಿಲ್ಲವೇ ಕಾಂತೆ? ನಾನೇನಾದರೂ ಬಂದ ತಕ್ಷಣ ನಿಜ ಹೇಳಿ ಅದು ಬಲರಾಮರ ಕಿವಿಗೆ ತಲುಪಿದ್ದರೆ ಯುದ್ಧ ಇಲ್ಲೇ ಆರಂಭವಾಗಿ ಬಿಡುತ್ತಿತ್ತು. ಅದನ್ನ ಮನಗಂಡೆ. ಶ್ರೀಕೃಷ್ಣ ಪರಮಾತ್ಮ ನಾನು ಸೂಚನೆ ಕೊಡುವವರೆಗೂ ನಿನ್ನ ಗುಟ್ಟು ರಟ್ಟಾಗುವುದು ಬೇಡ. ನಾನು ಬಲರಾಮನ ಮನವೊಲಿಸಲು ಪ್ರಯತ್ನಿಸುತ್ತೇನೆ. ಒಪ್ಪದಿದ್ದರೆ ನಾನು ರುಕ್ಮಿಣಿಯನ್ನು ಹಾರಿಸಿಕೊಂಡು ಬಂದಂತೆ ನೀನು ಸುಭದ್ರೆಯನ್ನು ಹಾರಿಸಿಕೊಂಡು ಹೋಗು ಎಂದು ಉಪದೇಶ ಮಾಡಿದ. ಅಂತೂ ನೀವಿಬ್ಬರೂ ಸೇರಿ ನನ್ನನ್ನೇ ಏಮಾರಿಸಿದಿರಿ. ಕ್ಷಮಿಸು ಸುಭದ್ರೆ. ನಿನ್ನನ್ನು ಪಡೆಯಲು ಕೃಷ್ಣ ತೋರಿದ್ದು ಇದೊಂದೇ ಮಾರ್ಗ. ನಿನಗೆ ನನ್ನ ಮೇಲೆ ಕೋಪವೇ? ಖಂಡಿತವಾಗಿಯೂ ಇಲ್ಲ. ಸರಸ ಸಲ್ಲಾಪಕ್ಕಿದು ಸಮಯವಲ್ಲ ಪಾರ್ಥ. ನಾನೆಷ್ಟೇ ಪ್ರಯತ್ನಿಸಿದರೂ ಅಣ್ಣ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲು ಸಮ್ಮತಿಸುತ್ತಿಲ್ಲ. ದುರ್ಯೋಧನ ನಾಳೆಯೇ ಅತಿಥಿ ಅಭ್ಯಾಗತರೊಡನೆ ಆಗಮಿಸುತ್ತಿದ್ದಾನೆ. ಅಷ್ಟರಲ್ಲಿ ನೀವಿಬ್ಬರೂ ಅರಮನೆಯಿಂದ ಹೊರಟು ಬಿಡಬೇಕು. ಕುದುರೆ ನಿಮಗಾಗಿ ಸಿದ್ಧವಾಗಿದೆ. ಇಲ್ಲಿನ ಪರಿಸ್ಥಿತಿಯನ್ನು ನಾನು ನಿಭಾಯಿಸುತ್ತೇನೆ. ನೀನು ಸುಭದ್ರೆಯನ್ನು ಕರೆದುಕೊಂಡು ಹೊರಟು ಬಿಡು. ತಡ ಮಾಡಿದಷ್ಟು ಅಪಾಯ. ಬೇಗ ಹೊರಡಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು.